ಆಚಾರ್ಯರು ಬದರಿಕಾಶ್ರಮದ ಕಡೆಗೆ ಹೊರಟಿದ್ದಾರೆ. ಭೂಮಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಆಚಾರ್ಯರು ಉತ್ತರ ದಿಕ್ಕಿಗೆ ಹೊರಟರು. ಬುದ್ಧಿ ಶುದ್ಧಿ ಕರಗೋನಿಕರಾಡ್ಯಂ ತೀರ್ಥಜಾತಮುಭಯಂಚ ಧರಣ್ಯಾಂ ಆತ್ಮಮಜ್ಜನತಯೇವ ನಿಕಾಮಂ ಪರ್ಯಶೋದಯದ ಮಂದಮನೀಷಃ. ಮಧ್ವಾಚಾರ್ಯರು ಬುದ್ಧಿಗೆ ಶುದ್ಧಿಯನ್ನು ತಂದುಕೊಡುವಂತಹ ಎರಡು ವಿಧವಾದ ತೀರ್ಥದ ಸಮುದಾಯ, ಅದರಲ್ಲಿ ತಮ್ಮ ಅವಗಾಹನ ಮಾಡಿ ಅದನ್ನು ಪರಿಶುದ್ಧ ಮಾಡಿದ್ದಾರಂತೆ. ಆಚಾರ್ಯರು ಮಾಡಿರ್ತಕ್ಕಂಥ ದೊಡ್ಡ ಕಾರ್ಯ. ಆಚಾರ್ಯರು ಮಾಡಿದ ಈ ಕಾರ್ಯ, ಅವರು ಮಾಡಿದ ಭಗವದ್ಗೀತಾ ಭಾಷ್ಯ, ಅದರ ಕೀರ್ತಿ ಅಂಥದ್ದು. ಗಂಗೆಯನ್ನು ಮೀರಿಸಿದ್ದು ಮಧ್ವಾಚಾರ್ಯರ ಕೀರ್ತಿ. ಹಿಂದೆ ಹೇಳಿದ್ರು, ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ ಜಯಂತಿ. ಸೂರ್ಯನ ಕಿರಣವನ್ನು ಮೀರಿ ಆಚಾರ್ಯರ ಕೀರ್ತಿಯ ಕಿರಣ ಎಲ್ಲ ಕಡೆ ಹೋಗಿದೆ. ಸೂರ್ಯನ ಬೆಳಕು ಎಲ್ಲಿ ಹೋಗಲ್ಲ ಅಲ್ಲೆಲ್ಲ ಮಧ್ವಾಚಾರ್ಯರ ತತ್ವಜ್ಞಾನದ ಬೆಳಕು ಹೋಗಿದೆ. ಸೂರ್ಯನ ಬೆಳಕು ಹೊರಗೆಲ್ಲ ಬೆಳಕು ಮಾಡುತ್ತೀರಿ ಸೂರ್ಯೋದಯ ಆದರೆ ಹೃದಯದ ಒಳಗೆ ಹೋಗಿ ಹೃದಯದ ಭಾಗವನ್ನು ಬೆಳಕು ಮಾಡುವ ತಾಕತ್ತು ಯಾವ ಕಿರಣಕ್ಕಿಲ್ಲ? ಸೂರ್ಯನ ಕಿರಣಕ್ಕಿಲ್ಲ. ಆದರೆ ಮಧ್ವಾಚಾರ್ಯರ ತತ್ವಜ್ಞಾನದ ಬೆಳಕು ಅದು ಹೃದಯದ ಒಳಗೆ ಹೋಗುವಂಥದ್ದು. ಅಲ್ಲಿ ವರ್ಣನೆ ಮಾಡಿದ್ರೆ, ಇಲ್ಲಿ ಆಚಾರ್ಯರ ಕೀರ್ತಿಯನ್ನ ಆ ಕೀರ್ತಿಯನ್ನ ಗಂಗೆಯನ್ನು ಮೀರಿಸಿದೆ ಅಂತಾರೆ. ವಾಸುದೇವ ಪದ ಸಂತತ ಸಂಗಿ ತೇಜಸಾಪ್ಯಲಮದಕೃತ ಶರ್ವ ಅತ್ಯವರ್ತತ ನಿತಂತ ಮತಾಸೌ ಗಂಗಮೋಘ ಮಗನಾಶನ ಕೀರ್ತಿ. ಭಗವಂತನ ಪಾದದಲ್ಲಿ ಯಾವಾಗಲೂ ಸಂಪರ್ಕ ಹೊಂದಿದ ಕಾರಣ ಗಂಗೆಗೆ ಅತ್ಯಂತ ಪಾವಿತ್ರತೆ. ನೀವಿವತ್ತು ಕಾಶಿಲಿ ಮುಳುಗಿ ಅಲಕಾನಂದ ಅಥವಾ ಎಲ್ಲಿಯಾದರೂ ಗಂಗೆ ಸ್ನಾನ ಮಾಡಿ, ನೀವು ನಿಮ್ಮ ತಲೆ ಮೇಲೆ ಯಾವ ನೀರು ಹರಿತಲ್ಲ ಅದು ಫಸ್ಟ್ ದೇವರ ಪಾದದಿಂದ ಬಂದಿದೆ. ನಿಮ್ಮ ತಲೆ ಮೇಲೆ ಯಾವ್ಯಾವ ನೀರು ಬಂತೋ ಅದೆಲ್ಲ ಮೊದಲು ಎಲ್ಲಿಂದ ಬಂತದು? ದೇವರ ಪಾದವನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು. ನಿಮ್ಮ ತಲೆ ಮೇಲೆ ಬಿದ್ದ ಹಿಂದಿನ ನೀರು ಯಾರ ಪಾದ ಟಚ್ ಆಗಿದೆ? ಭಗವಂತನ ಪಾದ. ಅದರಿಂದ ಅದಕ್ಕೆ ಭಾರಿ ಪಾವಿತ್ರತೆ. ಮಧ್ವಾಚಾರ್ಯರು ಕೂಡ ಅವರು ಪದಗಳು ಸದಾ ಭಗವಂತನ ಪದದ ಸಂಗ ಮಾಡಿದೆ. ಆಚಾರ್ಯ ಏನು ಹೇಳಿದ್ರು ದೇವರ ಪದಗಳ, ಭಗವಂತನ ಪದ ಅಂದರೆ ದೇವರ ಮಾತುಗಳನ್ನೇ ವಿವರಣೆ ಮಾಡಿದ್ದಾರೆ. ಅಂತಹ ಆಚಾರ್ಯರು ಆ ಗಂಗಾ ನದಿಯನ್ನು ದಾಟಿದ್ದಾರೆ. ಗಂಗಾ ನದಿಯನ್ನು ಉತ್ತರ ಕಡೆಗೆ ಹೋದಾಗ ಗಂಗಾ ನದಿಯನ್ನು ದಾಟಿದ್ದನ್ನ ಪಂಡಿತಾಚಾರ್ಯರು ಕಾವ್ಯಮಯವಾಗಿ ವರ್ಣನೆ ಮಾಡಿದ್ದಾರೆ. ತತ್ರ ತತ್ರ ಸಜಗತ್ರಯ ಚಿತ್ರಂ ಕರ್ಮ ಶರ್ಮ ದಮನುಸ್ಮೃತಿ ಮಾತ್ರಾತ್ ಸಂಚರನ್ ವಿದದಾಪನರಾಣಾಂ ಗೋಚರಂ ಬದರಿಕಾಶ್ರಮ ಪಾರ್ಶ್ವಂ. ತಮ್ಮ ಪ್ರಯಾಣದಲ್ಲಿ ದಾರಿಯ ಉದ್ದಕ್ಕೂ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಸಜ್ಜನರು ವಾಸ ಮಾಡುವಂತಹ ಬದರಿಕಾಶ್ರಮವನ್ನು ಮಧ್ವಾಚಾರ್ಯರು ತಲುಪಿದ್ದಾರೆ. ಅಂದರೆ ಚಿಕ್ಕ ಬದರಿ ಆಚಾರ್ಯರು ಹೋದ ಜಾಗ. ಈಗ ನಾವು ನೀವೆಲ್ಲ ಏನು ಬದರಿಗೆ ಅಂತ ಹೋಗ್ತೀವಿ, ಆ ಬದರಿಗೆ ಹೋದರು. ಹಾಗಾದ್ರೆ ನಮ್ಮದು ಅವ್ರದ್ದು ಒಂದೇ ಥರನ ತಿಳಿಗಳ್ಕೊಂಬಿಟ್ಟೀಗ. ಮಧ್ವಾಚಾರ್ಯ ಹೋಗೋದು ಅಂದ್ರೇನು, ನಾವು ಹೋಗೋದು ಅಂದ್ರೇನ್ರಿ? ಮಧ್ವಾಚಾರ್ಯನ ಬಿಡಿ, ನಿಮ್ಮ ತಾತ ನಮ್ಮ ತಾತನೇ ನಮ್ಮ ಥರ ಹೋಗಿಲ್ಲ. ಈಗ ಒಂದು 60 ವರ್ಷದ ಕೆಳಗೆ ಬದ್ರಿ ಯಾತ್ರೆ ಮಾಡಿದವ್ರು ಯಾರು ಇಲ್ಲಿದ್ದರೆ ನೀವೆಲ್ಲ ಗೊತ್ತಿದೆ. ಜೋಶಿ ಮಠದಿಂದ ಏನಿರಲಿಲ್ಲ, 40 ಕಿಲೋಮೀಟ್ರು ನಡೆದೇ ಹೋಗ್ಬೇಕಿತ್ತು. ನಾವು ಇಲ್ಲಿ
ಕೂತ್ರೆ ಬದ್ರಿ ದೇವಸ್ಥಾನದ ಮುಂದೆ ನಮ್ಮನ್ನು ಎತ್ತಾಕಿದ್ರು ಒಳಗೆ ಯಾರು ಕರ್ಕೊಂಡು ಹೋಗೋರಿದ್ದಾರೆ ಕೂಲಿ ಅಂತ ಕರಿತೀವಿ ನಾವು. ಅಲ್ಲಿ ಅಷ್ಟು ಕೂಡ ಹೋಗುವ ತಾಕತ್ತಿಲ್ಲ ನಮಗೆ. ಇನ್ನೇನಾದರೂ ಬಸ್ ಹತ್ತಿ ಅರ್ಧ ದೂರ ಕರ್ಕೊಂಡು ಹೋಗಿ ಬದ್ರಿಗೆ 10 ಕಿಲೋಮೀಟರ್ ಇರುವಾಗ ನಮ್ಮನ್ನು ನಿಲ್ಲಿಸಿ ನಡ್ಕೊಂಡು ಬರ್ಬೇಕು ಅಂದರೆ ನಮ್ಮ ದುಡ್ಡು ವಾಪಸ್ ಕೊಡಿ. ದುಡ್ಡೇನ್ರಿ ಯಾರು ಕೊಡ್ಬೋದು, ಯಾರು ಏನ್ಬೋದು, ನಡ್ಕೊಂಡು ಹೋಗೋ ಯೋಗ್ಯತೆ ಇದೆಯಾ? ಇವಾಗ ದುಡ್ಡಿದೆ ಅನ್ನೋದೇ ಒಂದು ದುರ್ಬುದ್ಧಿ. ಅವೆಲ್ಲ ಅಲ್ಲಿ ಏನು ನಿಮ್ಮ ದುಡ್ಡು ಕಾಸು ಯಾವುದು ನಡೆಯಲ್ಲ. ಋಷಿಕೇಶ ಬಿಟ್ಟು ಋಷಿಕೇಶಕ್ಕೆ ಬರೋವರೆಗೂ ಆ ಬದ್ರಿನಾರಾಯಣ ಪಿಕಪ್ ಮಾಡಿದ್ರೆ ಹೋಗ್ತೀರಿ, ಅವ್ನು ಡ್ರಾಪ್ ಮಾಡಿದ್ರೆ ವಾಪಸ್ ಬರ್ತೀರಿ. ನಾನೇ ಹೋಗ್ತೀನಿ ನಾನೇ ಬರ್ತೀನಿ ಅಂತ ಮಧ್ವಾಚಾರ್ಯರು ಹೇಳಲ್ಲ. ಮುಂದೆ ಒಂದು ಶ್ಲೋಕ ಬರುತ್ತೆ, ಆ ಬ್ರಜೆ ದಿಹನವಾತ ಈ ವೇದ. ಮಧ್ವಾಚಾರ್ಯರು ಶಿಷ್ಯರಿಗೆ ಹೇಳ್ತಾರೆ, ನಾನು ಬದರಿಗೆ ಹೊರಟಿದ್ದೇನೆ, ದೇವರು ಬಾ ಅಂತ ಕರೆದ ಹೋಗ್ತಾ ಇದ್ದೀನಿ ಅಷ್ಟೇ, ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ಅದು ಅಂದ್ರೆ ಅವ್ರು ಹೇಳಿದ ಅರ್ಥ ಬೇರೆ, ಆದರೆ ನಮ್ಮ ಅರ್ಥ ಇಷ್ಟೇ, ಹೋಗೇನೋ ಹೋಗ್ತೀವಿ, ಹೋದವ್ರು ಹೋದಾಗೆ ಬಂದವ್ರು ಬಂದಾಗೆ. ಹೋದವರು ಬಂದ ಮೇಲೆ ಹೋಗಿ ಬಂದೆ ಅನ್ಬೇಕೇ ವಿನಃ ಹೋಗೋಕ್ ಮುಂಚೆನೆ ಹೋಗ್ತೀನಿ ಅಂದ್ರೆ ಹೋಗೇ ಬಿಡ್ತೀವಿ, ಬರ್ತೀನಿ ಅಂದ್ರೆ ಬರೋದೇ ಇಲ್ಲ. ಹಿಂಗೆಲ್ಲ ಅಂತಹ ಚಿಕ್ಕ ಬದರಿಯನ್ನ ತಲುಪಿದ್ದಾರೆ. ಮಂಡಯನ್ ಭರತ ಖಂಡಮ ಖಂಡಂ ನಾದಿರಾಯಣ ಪದೋತ್ರ ಪರೋಯ ತಂ ನಮನ್ ಪ್ರಚುರದಿ ಹರಿಗೀತ ಭಾಷ್ಯಮಾರ್ಪಯದುಪಾಯನಮಸ್ಮೈ. ಈ ಭರತಖಂಡಕ್ಕೆ ಅಲಂಕಾರಪ್ರಾಯನಾಗಿ ಭಗವಂತ ಅಲ್ಲಿ ನೆಲೆಸಿದ್ದಾನೆ. ಜಂಬೂದ್ವೀಪದಲ್ಲಿ 9 ಖಂಡ, ಜಂಬೂದ್ವೀಪದಲ್ಲಿ 9 ಖಂಡಗಳು. ಅದರಲ್ಲಿ ಮೊದಲ ಖಂಡ ಯಾವುದು? ನಾವು ನೀವು ವಾಸ ಮಾಡುವ ಭರತಖಂಡ. ಒಂದೊಂದು ಖಂಡದಲ್ಲಿ ಒಬ್ಬೊಬ್ಬ ಭಗವಂತನ ರೂಪ ಇದೆ. ಇಲ್ಲಿರೋದು ನರನಾರಾಯಣ ರೂಪ. ಆ ನರನಾರಾಯಣ ರೂಪವನ್ನ ಉಪಾಸನೆ ಮಾಡುವ ಋಷಿಗಳು ನಾರದರು. ಆ ನಾರದರು ಈ ಭೂಲೋಕದ ಭರತಖಂಡದ ಜನರಿಗೆ ತತ್ವಜ್ಞಾನವನ್ನ ಕೊಡುವವರು. ಆ ನಾರದರೇ ಪುರಂದರದಾಸರು. ಅದಕ್ಕಾಗಿ ಎಲ್ಲರ ಮನೆ ಮನೆಗೆ, ಯಾಕಂದ್ರೆ ಬಂಧು ಗುರುಗಳೆಲ್ಲ ಮಠಕ್ಕೆ ಮೀಸಲಾದ್ರು. ಅವ್ರವ್ರ ಮಠ, ಅವ್ರವ್ರ ಮತ, ಮತ ಮಠ, ಮತ ಮಠ ಮೀರಿ ಮಾನವರಿಗೆ ಗುರುಗಳಾದವರು ಕೆಲವರೇ ಅಲ್ವಾ. ಅವರಲ್ಲಿ ಪುರಂದರದಾಸ. ಅವ್ರ ಹಾಡು ಹೇಳಲಿಕ್ಕೆ ಜಾತಿ ಬೇಡ, ಏನು ಬೇಡ, ಮುಡಿ ಉಟ್ಕೊಳ್ಳೋದು ಬೇಕಿಲ್ಲ, ಏನೇನು ಹೇಗಿದ್ರೆ ಎಲ್ಲಿದ್ರವ ನಿಂತ ಕೂತಾಗ ಅಲ್ವಾ, ಏನು ಬೇಕಾದ್ರೂ ದೇವರ ನಾಮರವನ್ನ ಮೈಲ್ಗಲ್ಲಿದ್ದಾಗ ಯಾವಾಗೂ ನೀವು ಪುರುಷ ಸೂಕ್ತ ಹೇಳ್ಬೇಕಾದ್ರೆ ಮಡಿ ಉಟ್ಕೋಬೇಕು, ಗಾಯತ್ರಿ ಮಡಿ ಉಟ್ಕೋಬೇಕು, ಎಲ್ಲ ಮಡಿ 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 ಮಡಿ. ದಾಸನ್ನ ಮಾಡಿಕೋ ಎನ್ನ ಅನ್ಲಿಕ್ಕೆ ಯಾವ ಮಡಿ ಬೇಕಿಲ್ಲ. ಹೇಗಿದ್ರ ಹಾಗೆ ಎಲ್ಲಿದ್ರಲ್ಲಿ ಬಚ್ಚಲ ಮನೆ ಸ್ನಾನ ಮಾಡ್ತಾ ಹೇಳ್ಬೋದು, ಗಾಡಿ ಓಡಿಸ್ತಾ ಹೇಳ್ಬೋದು, ಯಾವ ಬೇಕಾದ್ರೆ ದೇವರ ನಾಮ. ಹಾಗೆ ಮಠಾತೀತವಾಗಿ ಮತಾತೀತವಾಗಿ ಮನುಕುಲಕ್ಕೆ ಮಾಧವನನ್ನ ತೋರಿಸಿಕೊಡುವ ಗುರುಗಳಾಗಿ ಬಂದ ಮಹಾನುಭಾವರು ಪುರಂದರದಾಸರು, ರಾಘವೇಂದ್ರ ಸ್ವಾಮಿಗಳು, ಆಚಾರ್ಯರು. ಇವರೆಲ್ಲ ಮತ ಮಠ ಮೀರಿದವರು. ಇಡೀ ಸಜ್ಜನ ವೃಂದಕ್ಕೆ ಗುರುಗಳಾಗಲಿಕ್ಕೆ ಬಂದ ಮಹಾನುಭಾವರು. ಅಲ್ಲಿ ಹೋಗಿ ಬದ್ರಿಕಾಶ್ರಮಕ್ಕೆ ಹೋಗಿ ತಾವು ರಚನೆ ಮಾಡಿರ್ತಕ್ಕಂತಹ ಭಾಷ್ಯ, ಗೀತಾ ಭಾಷ್ಯ ಏನಿದೆ ಅದನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಈ ಕೆಲವರು ಪುಸ್ತಕ ಬರೆದು ಅದನ್ನು ಲೋಕಾರ್ಪಣಾ ಪ್ರೋಗ್ರಾಮ್ ಇಟ್ಕೊಳ್ತಾರೆ. ಅವರಿವ ಅತಿಥಿಗಳು ಕರೆಸಿ, ರಾಜಕೀಯದವ್ರನ್ನ ಕರೆಸಿ, ಫೋಟೋ ಎಲ್ಲರ ಕೈಲಿ ತೋರಿಸಿ, ಹೂವು ಹಾಕ್ಸ್ಕೊಂಡೆಲ್ಲ. ಮಧ್ವಾಚಾರ್ಯರು ತಾವು ಬರೆದ ಗ್ರಂಥದ ಲೋಕಾರ್ಪಣೆ ಎಲ್ಲಿ ಮಾಡಿದರು? ಲೋಕೈಕನಾಥನಾದ ಬದ್ರಿನಾರಾಯಣ ಪಾದಾರವಿಂದದಲ್ಲಿ ಮಾಡಿದ್ರು. ನಮಗೇನು ಕಥೆ ಗೊತ್ತಾ? ನೀವೇನು ಕರ್ಮ ಮಾಡಿದ್ರು ಅದು ದೇವರಿಗೆ ಅರ್ಪಣೆ ಮಾಡಿ, ಸುಮ್ಮನೆ ಅವರು ಇವರು ಫೋಟೋ ತೆಗೆದುಕೊಳ್ಳೋದು ಇವೆಲ್ಲ ಏನು ಬೇಕಿಲ್ಲ. ನೀವು ಮಾಡುವ ಕರ್ಮಕ್ಕೆ ಭಗವಂತ ಪ್ರೀತನಾದರೆ ಸಾಕು. ನಮ್ಮ ಪ್ರೋಗ್ರಾಮ್ ಏನು ಗೊತ್ತಾ? ನಾವು ಯಾವ ಪ್ರೋಗ್ರಾಮು ದೇವ್ರ ಮೆಚ್ಚಲಿ ಅಂತ ಮಾಡೋದೇ ಇಲ್ಲ, ಜನ ಮೆಚ್ಚಲಿ ಅಂತ ಮಾಡಿದ್ದೇ ಜಾಸ್ತಿ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ. ಸಜ್ಜನರಾದವರು ತಾವು ಮಾಡುವ ಎಲ್ಲ ಕಾರ್ಯಗಳ ಮೂಲ ಉದ್ದೇಶ ಒಂದೇ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಇಷ್ಟೇ ಇರಬೇಕು. ಎಂಥ ದೊಡ್ಡ ಗ್ರಂಥ. ಅದನ್ನು ಬರೆದ ಮಧ್ವಾಚಾರ್ಯರು ಭಗವಂತನ ಮುಂದಿಟ್ಟು ಕೈ ಮುಗಿದಿದ್ದಾರೆ.
ಪ್ರೀತಯೇಸ್ಯ ಪುರತೋವರ ಭಾಷ್ಯಂ. ಶ್ರೇಷ್ಠವಾದ ಆ ಭಾಷ್ಯವನ್ನ ಭಗವಂತನ ಮುಂದಿಟ್ಟು, ಭಗವಂತ ನೀನು ಪ್ರೀತನಾಗು. ವಾಚಯನ್ ಸ ಜನತಾಮಪಸಾರ್ಯ ವಚ್ಮಿ ಶಕ್ತಿ ತವುರುಕ್ರಮ ಗೀತಾ ಭಾಷ್ಯಮಿತ್ಯ ಕಥಯತ್ ಪುರು ಸಂಖ್ಯಾ. ಆ ಸಂದರ್ಭದಲ್ಲಿ ಭಗವಂತ ಅವರಿಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಆಚಾರ್ಯರು ಗೀತಾ ಭಾಷ್ಯದ ಒಳಗೆ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿಭರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಅವರದು ಮಂಗಳಾಚರಣೆ ಮಾಡಿದ್ರು. ಮೊದಲು ದೇವರಿಗೆ ಅರ್ಪಣೆ ಮಾಡುವಾಗ ಮೊದಲ ಮಂಗಳ ಪದ್ಯವನ್ನ ಹೀಗೆ ರಚನೆ ಮಾಡಿದ್ರು. ಭಗವಂತ ಅದನ್ನ ನೋಡಿ ಮಧ್ವಾಚಾರ್ಯರಿಗೆ ಹೇಳ್ತಾನೆ, ನೀವೊಂದು ಶಬ್ದ ಪದ ಅದು ಸ್ವಲ್ಪ ಚೇಂಜ್ ಮಾಡಿಬಿಡಿ, ನಿಮ್ದೆಲ್ಲ ಕರೆಕ್ಟ್ ಆಗಿದೆ, ಒಂದೇ ಒಂದು ಚೇಂಜ್ ಮಾಡಿ. ಏನದು? ಆ ಶಕ್ತಿತಃ ಅಂತಿದೆಯಲ್ಲ ತೆಗೆದುಬಿಡಿ. ಯಾಕಂದ್ರೆ ನೀವು ಭಗವದ್ಗೀತೆಗೆ ಎಷ್ಟು ಅರ್ಥ ಹೇಳಬಲ್ದ್ರಿ, ನಿಮ್ಮ ಶಕ್ತಿ ಏನು ನಂಗೆ ಮಾತ್ರ ಗೊತ್ತು, ನಿಮ್ಮ ಶಕ್ತಿ ಇವ್ರು ಯಾರಿಗೂ ಗೊತ್ತಿಲ್ಲ. ಅದಕ್ಕೇನು ಮಾಡಿ, ಏತದರ್ಥಮಪ ಅತಿ ಸೂಕ್ಷ್ಮಮಪಿತ್ವಂ ಶಕ್ತಯೇವ ನಯದರ್ಥ ಸಮಸ್ತಂ. ನೀವು ನಾನು ಹೇಳಿದ ಪ್ರತಿ ಮಾತಿನ ಸೂಕ್ಷ್ಮ ಅರ್ಥವನ್ನು ಗ್ರಹಿಸುವ ಶಕ್ತಿ ನಿಮಗಿದೆ, ಅದು ನನಗೆ ಗೊತ್ತು. ಆದರೆ ನೀವು ಆ ಎಲ್ಲ ವಿಷಯವನ್ನ ಈ ಗ್ರಂಥದಲ್ಲಿ ಹೇಳಿಲ್ಲ. ನೀವು ಬರೆದದ್ದಕ್ಕೂ ನೀವು ತಿಳಿದದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವು ಬರೆದದ್ದಕ್ಕಿಂತ ನಿಮ್ಮ ತಲೆ ಒಳಗಿರ್ತಕ್ಕಂಥ ಜ್ಞಾನ ಜಾಸ್ತಿ, ಬರ್ದದ್ದಷ್ಟು ಬರ್ದಿಲ್ಲ. ಎಷ್ಟು ಬರ್ದಿದ್ದೀರಿ? ಚೂರು. ಅದಕ್ಕೆ ಚೂರು ಅಂತ ಸೇರಿಸಿ, ಲೇಷ ಅಂತ ಸೇರಿಸಿ. ತೇನ ಲೇಷತ ಇದೀಹ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ಜಗಜ್ಜನಕನಾದ ಭಗವಂತ ಆಚಾರ್ಯ ಮಧ್ವರ ಗ್ರಂಥದ ಒಳಗಿನ ಶಬ್ದ ಶಕ್ತಿತಃ ತೆಗೆದು ಲೇಷತಃ ಅಂತ ಮಾಡ್ರಿ ಅಂತ ಆಚಾರ್ಯರಿಗೆ ಹೇಳಿದ್ದಾರೆ. ಭಗವಂತ ಅಂದ, ಇನ್ನೊಮ್ಮೆ ಆಗಲಿ ಗೀತಾ ಭಾಷ್ಯದ ಪ್ರವಚನ ಅಂತ. ತೇನ ತತ್ ಪ್ರವಚನೆ ವಿಹಿತೇಲಂ ಶುಶ್ರುವ ಪ್ರಶಯಿತಾಪಿ ಶಿಷ್ಯಾ ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾಂ ಸ್ಪಾಲನಂ ಪದಮೋಹೋ ಹರಿಣೋಕ್ತಂ. ಮಧ್ವಾಚಾರ್ಯರು ಅದರ ಪ್ರವಚನವನ್ನು ಮಾಡಿದ್ದಾರೆ. ಒಮ್ಮೆ ಪ್ರವಚನ ಮಾಡಿದ್ರು, ರಾತ್ರಿ ಸಮಯ, ಎಲ್ಲ ಶಿಷ್ಯರು ಮಲಗಿದ್ರೆ ವೇದವ್ಯಾಸ ದೇವರು ಬಂದು ನೆಲವನ್ನ ಹೀಗೆ ಮಾಡಿದ್ದಾರಂತ. ಸಪೃಥಿವ್ಯಾಸ್ಪಾಲನಂ ಹೀಗೆ ಮಾಡಿ ಆಚಾರ್ಯರನ್ನ ನೋಡ್ತಾ, ಇನ್ನೊಮ್ಮೆ ಮಾಡ್ರಿ ಪ್ರವಚನ, ಇನ್ನೊಮ್ಮೆ ಮಾಡ್ರಿ ಅಂತ ಹರಿಣೋಕ್ತಂ ಭಗವಂತ ವೇದವ್ಯಾಸ ರೂಪದಿಂದ ಇನ್ನೊಮ್ಮೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ.